ಕಮಲಿ ಆಂಟಿ ಆತ್ಮಶಾಂತಿಗೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ, ಅದು ಅವಳ ಸ್ವಂತ ಮಗಳ ಕೈಯಿಂದನೇ ಮಾಡಿಸ್ಬೇಕು ಅಂತ ಇಷ್ಟು ದಿನ ಕಾಯ್ತಾ ಇದ್ರು. ಕೊನೆಗೂ ಆ ಕಾರ್ಯ ನಿನ್ನಿಂದ ನೆರವೇರ್ತು. ಇದೆಲ್ಲ ನೋಡ್ತಾ ಇದ್ರೆ ಯಾಕೋ ನೀನೇ ಕಲ್ಯಾಣಿ ಅನ್ನಿಸ್ತಾ ಇದೆ. ಪೂಜೆ ಮಾಡೋದಿಕ್ಕೆ ಕಾವೇರಿನೇ ಕಲ್ಯಾಣಿ ಅಂತ ಫೀಲ್ ಆಗ್ತಿದ್ದಾಳಾ? ಪಾಪ. ಇನ್ನು ಈ ಮನೆಯಲ್ಲಿ ಕಲ್ಯಾಣಿ ಅನ್ನೋ ಹೆಸರು ಕೇಳಲ್ಲ, ಕಲ್ಯಾಣಿ ಇರಲ್ಲ. ಕಾವೇರಿ, ನೀನು ಉಪವಾಸ ಇದ್ದು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಲ್ವಾ? ಅದಕ್ಕೆ ನಿನಗೋಸ್ಕರ ಕಮಲಿ ಆಂಟಿಗೆ ಇಟ್ಟಿದ್ದು ಊಟ ತಗೊಂಡು ಬಂದಿದ್ದೀನಿ ನಾನು. ನನ್ಗ್ಯಾಕೋ ಹಸುವಾಗ್ತಿಲ್ಲ ಸಾಹೇಬ್ರೆ. ಈ ಮನೇಲಿ ನನ್ಗೊಂದು ದೊಡ್ಡ ಸ್ಥಾನ ಸಿಕ್ಕಿದೆ, ಅದ್ರಿಂದಾನೇ ನನ್ನ ಹೊಟ್ಟೆ ತುಂಬ ಹೋಗಿದೆ. ಹಾಗನ್ಬಾರ್ದು ಕಾವೇರಿ. ಪುರೋಹಿತರು ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನೆನ್ಪಿದ್ಯಾ? ಪೂಜೆ ಮಾಡ್ದಂಥವ್ರು ತಪ್ಪದೆ ಈ ಎಡೆ ಊಟನ ತಿನ್ಬೇಕು ಅಂತ. ಆಗ ಮಾತ್ರನೇ ಆ ಪೂಜೆಗೆ ಸಂಪೂರ್ಣವಾಗಿ ಫಲ ಸಿಗೋದು ಅಂತ ಹೇಳಿದ್ರು. ಅದಕ್ಕೆ ತಿನ್ನು ಕಾವೇರಿ. ಅವಳು ಬೇಡ ಬೇಡ ಅಂತಿದ್ರು ಬಿಟ್ಟು ಬಿಡ್ಬೇಕು ತಾನೆ. ತುಂಬಾ ಓವರಾಗಿ ಮಾಡ್ತಿದ್ದಾನೆ. ಅವಳಿಗೆ ಹೊಟ್ಟೆ ಹಸಿವಿದ್ರೆ ಅವಳೇ ತಿಂತಾಳೆ. ಅವಳು ಉಪವಾಸ ಇದ್ದಾಳೆ ಅಂತ ಪೃಥ್ವಿಗೆ ಮೈ ಪರಿಚಿದಂಗ ಆಗ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ ನನಗ್ ಹೊಟ್ಟೆ ಉರಿತಾ ಇದೆ. ಸರಿ ವಕೀಲ್ ಸಾಹೇಬ್ರೆ, ನಾನು ಹೋಗಿ ಕೈಕಾಲು ತೊಳ್ಕೊಂಡ್ ಬರ್ತೀನಿ. ಇರು ಕಾವೇರಿ, ನಾನ್ ತಿನ್ನಿಸ್ತೀನಿ. ನೀವು ಯಾಕೆ ತಿನ್ನಿಸ್ಬಾರ್ದಾ? ಕಾವೇರಿಗೆ ಪೃಥ್ವಿ ತಿನ್ನಿಸ್ಬೇಕಾ? ಛೇ, ನನ್ ಹಣೆ ಬರ ಸರಿ ಇಲ್ಲ. ಇದನ್ನೆಲ್ಲ ನನ್ ಕಣ್ಣಾರೆ ನೋಡ್ಬೇಕು. ವಕೀಲ್ ಸಾಹೇಬ್ರೆ, ಗಿನ್ನಂದ್ರೆ ನಂಗೆ ತುಂಬಾ ಇಷ್ಟ. ಎಷ್ಟು ಸಲ ಕೊಟ್ರು ತಿಂತೀನಿ, ಎಷ್ಟು ಕೊಟ್ರು ತಿಂತೀನಿ. ಏನ್ ವಕೀಲ್ ಸಾಹೇಬ್ರೆ ಹಾಗೆ ನೋಡ್ತಿದ್ದೀರಾ? ಕಾವೇರಿ, ಕಮಲಿ ಆಂಟಿಗೆ ಗಿಣ್ಣಂದ್ರೆ ತುಂಬಾ ಇಷ್ಟ, ಹಾಗಂತ ಅಂಕಲ್ ಹೇಳ್ತಿದ್ರು. ನಿನ್ನ ಹಾಗೆ ಆಂಟಿ ಕೂಡ ಗಿಣ್ಣನ ಯಾವಾಗಲೇ ಕೊಟ್ಟರು ಬೇಡ ಅಂತ ಹೇಳ್ತಿರ್ಲಿಲ್ವಂತೆ. ಎಷ್ಟೇ ಕೊಟ್ಟರು ಎಲ್ಲ ತಿನ್ಬಿಡ್ತಿದ್ರಂತೆ. ನಿಜವಾಗ್ಲೂ ಎಂತ ಕೋಇನ್ಸಿಡೆನ್ಸ್ ಅಲ್ವಾ ಕಾವೇರಿ? ವಕೀಲ್ ಸಾಹೇಬ್ರೆ, ನನ್ಗೊಂದ್ ಚಿಕ್ಕ ಆಸೆ ಇದೆ. ಹೇಳು ಕಾವೇರಿ, ನಿನ್ ಆಸೆ ಎಂತದೇ ಆದ್ರೂ ನಾನು ಅದನ್ನ ನೆರವೇರಿಸ್ತೀನಿ. ಮೊದಲನೇ ತುತ್ತನ್ನ ನಾನ್ ನಿಮಗ್ ತಿನ್ನಿಸ್ತೀನಿ. ಇದು ಒಂದು ಆಸೆನ ಕಾವೇರಿ? ಸರಿ, ತಿನ್ಸು. ವಕೀಲ್ ಸಾಹೇಬ್ರೆ, ನನ್ ಕೈ ತೊಳ್ಕೊಂಡ್ ಬರ್ತೀನಿ, ಒಂದ್ ನಿಮಿಷ. ಕಾವೇರಿ, ಹೊರಗಡೆ ಕುಡಿದ್ರೆ ಎಳ್ನೀರು ಅನ್ನಿಸ್ಕೊಳ್ಳುತ್ತೆ, ದೇವಸ್ಥಾನದಲ್ಲಿ ಕುಡಿದ್ರೆ ತೀರ್ಥ ಅನ್ನಿಸ್ಕೊಳ್ಳುತ್ತೆ. ಮನಸ್ಸನ್ನ ಪವಿತ್ರವಾಗಿ ಇಟ್ಕೊಂಡು ನೋಡಿದ್ರೆ ಯಾವುದು ಕೂಡ ಮಲಿನ ಅಂತ ಅನ್ಸೋದಿಲ್ಲ. ಪರವಾಗಿಲ್ಲ ಕಾವೇರಿ, ತಿನ್ಸು.
ಕಾವೇರಿ, ಸಂಕ್ರಾಂತಿ ಹಬ್ಬ ಬರುತ್ತೆ ಅಲ್ವಾ? ಆ ಹಬ್ಬ ಬಂದಾಗ ಎಲ್ಲರೂ ನೋವು ಮರ್ತು ಹೋಗೋ ಹಾಗೆ ನಾವು ಆಚರಿಸ್ಬೇಕು. ಏನಾಯ್ತು ಕಾವೇರಿ? ನಮ್ ಊರ್ ನೆನ್ಪಾಯ್ತು ವಕೀಲ್ ಸಾಹೇಬ್ರೆ. ಕಾವೇರಿ, ನಿಮ್ ಊರೇನ್ ನೆನಪಾಗ್ದಿರೋಷ್ಟು ದೊಡ್ಡದಾಗಿ ಹಬ್ಬನ ನಾನು ಚೆನ್ನಾಗಿ ಆಚರಿಸ್ತೀನಿ. ನೀನೇನು ಚಿಂತೆ ಮಾಡ್ಬೇಡ, ಸರಿನಾ? ಈ ಸಿಚುಯೇಷನ್ನ ಇಟ್ಕೊಂಡೆ ನಿನ್ನೂ ಅಮ್ಮನ್ನು ಹೊರಗಡೆ ಹಾಕ್ತೀನಿ, ನೋಡ್ತಾ ಇರು. ಅಕ್ಕ, ಪೃಥ್ವಿ ಭಾವನ್ಗೆ ನೀನ್ ಬಟ್ಟೆ ತಗೊಂಡೆ ಅಲ್ವಾ? ಆ ಬಟ್ಟೆನ ಪೃಥ್ವಿ ಭಾವನ್ ಕೊಟ್ಟ? ಕೊಟ್ಟಿಲ್ಲ ಕಣೋ. ಆ ಬಟ್ಟೆ ವಕೀಲ್ ಸಾಹೇಬ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಒಂದ್ ವೇಳೆ ಇಷ್ಟ ಆಗದೆ ಇದ್ರೆ ತಗೊಳಲ್ವೇನೋ ಅಂತ ಭಯ ಆಗ್ತಿದೆ ಕಣೋ. ಯಾಕೆ ಇಷ್ಟ ಆಗಲ್ಲ ಅಕ್ಕ? ನೀನವರು ಕೊಡ್ದೇನೆ ನೀನೇ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿದ್ರೆ ಹೇಗಕ್ಕ? ವಕೀಲ್ ಸಾಹೇಬ್ರು ಬಣ್ಣದ ಬಟ್ಟೆ ಹಾಕೋತಾರೆ. ನಾವ್ ಕೊಡೋ ಬಣ್ಣ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ. ಹಾಗಲ್ಲ, ಏನ್ ಆಗಲ್ಲ ಅಕ್ಕ. ಇವಾಗ ಕೊಡ್ಬೋದು ಅಂತ ಅನ್ಕೊಂಡಿದ್ಯಲ್ಲ, ಕೊಟ್ಬಿಡು ಅಕ್ಕ. ಅಕ್ಕ, ಪೃಥ್ವಿ ಭಾವ ಬರ್ತಿದಾರೆ. ನಿನ್ ಮನ್ಸಲ್ಲಿ ಭಯ ಇಟ್ಕೊಂಡಿರೋರ್ಗೆ ಬಟ್ಟೆ ಕೊಟ್ಬಿಡು. ಹಾ, ಕೊಟ್ಬಿಡು ಅಕ್ಕ. ಕಾವೇರಿ, ಹಬ್ಬದ ವಾತಾವರಣ ನಿನ್ನಲ್ಲಿ ಕಾಣಿಸ್ತಾ ಇದೆ. ನಮ್ಮೂರಲ್ಲಿ ಇದ್ದಿದ್ರೆ ಇದಕ್ಕಿಂತ ಚೆನ್ನಾಗಿರ್ತಿತ್ತು ಪೃಥ್ವಿ ಸಾಹೇಬ್ರೆ. ಪ್ರಾಣಿಗಳಿರುತ್ತೆ, ಗಾಳಿಪಟ ಇರುತ್ತೆ. ಹಬ್ಬ ಅಂದ್ರೆ ಮಾಮೂಲಿಯಾಗಿರಲ್ಲ. ನಿಮ್ಮೂರ್ಗಿಂತ ಚೆನ್ನಾಗಿ ಹಬ್ಬನ ಆಚರಿಸ್ತೀನಿ ಅಂತ ನಿಮ್ಮ ಅಕ್ಕಂಗೆ ಮಾತು ಕೊಟ್ಟಿದ್ದೀನಿ ಕಣೋ. ವಕೀಲ್ ಸಾಹೇಬ್ರೆ, ಈ ಹಬ್ಬ ನಿಮ್ ಜೀವನದಲ್ಲಿ ಮರೆಯಕ್ಕಾಗ್ದಿರೋ ಹಬ್ಬ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ನಿಮ್ಗೋಸ್ಕರ ನನ್ನ ಕೈಯಲ್ಲಾಗಿರೋಷ್ಟು ಒಂದು ಉಡುಗೊರೆ ತಂದಿದ್ದೀನಿ. ಅದು ನಿಮ್ಗಿಷ್ಟ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಹತ್ರ ಇದೆಲ್ಲ ಇರಲ್ಲ ಅಕ್ಕ. ನೀನ್ ಸುಮ್ನಿರೋ. ಚಿಕ್ಕೋನಾದ್ರೂ ಒಳ್ಳೆ ಮಾತು ಹೇಳ್ದೆ ಗಣಿ. ವಕೀಲ್ ಸಾಹೇಬ್ರೆ, ಒಂದ್ ನಿಮಿಷ. ಕಾವೇರಿ, ಇಷ್ಟು ಹಣ ಎಲ್ಲಿಂದ ಬಂದ ನಿನಗೆ? ಆದ್ರೂ ಇಷ್ಟೊಂದು ಹಣ ಕೊಟ್ಟು ಯಾಕೆ ತಂದೆ? ನೀವ್ ನಮಗ್ ತುಂಬಾನೇ ಕೊಟ್ಟಿದ್ದೀರ ಸಾಹೇಬ್ರೆ. ನಿಮ್ಗೆ ನಾವೇನೂ ಕೊಡಕ್ಕಾಗಿಲ್ಲ, ಅದಕ್ಕೆ ಒಂದ್ ಚಿಕ್ಕ ಉಡುಗೊರೆ. ಪೃಥ್ವಿ ಸಾಹೇಬ್ರೆ, ಅಕ್ಕ ಅಯೋಧ್ಯದಲ್ಲಿರೋ ರಾಮ ಮಂದಿರಕ್ಕೆ ಹೋಗೋದಿಕ್ಕೆ ಹುಂಡಿಯಲ್ಲಿ ದುಡ್ಡು ಕುಡುಕಿದ್ಲು. ಅದೇ ದುಡ್ಡಲ್ಲೇ ನಿಮಗ್ ಬಟ್ಟೆ ತಂದಿದ್ದು. ಓಹ್, ನೀನ್ ಸುಮ್ನೆ ಇರೋ. ಥ್ಯಾಂಕ್ ಯು ಕಾವೇರಿ. ನಾನು ಕೂಡ ನಿನ್ಗೋಸ್ಕರ ಏನೋ ತಂದಿದ್ದೀನಿ. ನನ್ಗೋಸ್ಕರನಾ? ಒಂದೇ ನಿಮಿಷ. ತಗೋ ಕಾವೇರಿ. ಚೆನ್ನಾಗಿದೆ ಕಾವೇರಿ.
ಅಕ್ಕ ಕೊಡೋ ಬಟ್ಟೆ ನಿಮ್ಗೆ ಇಷ್ಟ ಆಗಲ್ಲ ಅಂತ ನೀವು ಹೇಳಕ್ಕೆ ಆಗಲ್ಲ ಸಾಹೇಬ್ರೆ. ಸರಿ ವಕೀಲ್ ಸಾಹೇಬ್ರೆ. ಇವಳ ಮುಖಕ್ಕೆ ಪೃಥ್ವಿ ಕೊಡ್ಸೋ ಹಾಫ್ ಸಾರಿ ಬೇಕಾ? ಮಾಡ್ತೀನಿರು ನಿನಗೆ ಸರಿಯಾಗಿ. ಆದ್ರೂ ಪೃಥ್ವಿ ಸಾಹೇಬ್ರೆ, ನಿಮ್ಮಿಬ್ರಿಗೂ ಒಂದೇ ಆಲೋಚನೆ ಹೇಗ್ ಬಂತು? ಅಕ್ಕನ್ಗೆ ನೀವು ನಿಮ್ಗೆ ಅಕ್ಕ ಉಡುಗೊರೆ ಕೊಟ್ಕೊಂಡಿದ್ದೀರಲ್ಲ, ಒಬ್ರಿಗೊಬ್ರು ಗೊತ್ತಾಗ್ದೇನೆ ಸೂಪರ್ ಆಗಿ ಪ್ಲಾನ್ ಮಾಡಿದಿರಲ್ಲ. ನಿಮ್ಮಿಬ್ರು ಮನ್ಸು ಒಂದೇನೆ ಪೃಥ್ವಿ ಸಾಹೇಬ್ರೆ. ಅದೇನಕ್ಕ, ನಿನ್ ಶರ್ಟ್ನ ಕೂಡ ಹಾಕೋತ್ಯಾ? ಹೇ ಗಣಿ, ಅದ್ ನಿನ್ಗೆ ಕಣೋ. ಹಾ, ನನ್ಗ? ಥ್ಯಾಂಕ್ ಯು ಪೃಥ್ವಿ ಸಾಹೇಬ್ರೆ. ಅಕ್ಕ, ನಾನಿದನ್ ಹಾಕೋ ಬರ್ತೀನಿ. ಸರಿ ಕಣೋ. ವಕೀಲ್ ಸಾಹೇಬ್ರೆ, ನೀವ್ ಆ ಬಟ್ಟೆ ಹಾಕೋತೀರಾ? ಚೆನ್ನಾಗಿದ್ಯೋ ಇಲ್ವೋ ಅಂತ ನೋಡ್ತೀನಿ. ಚೆನ್ನಾಗಿದೆ ಕಾವೇರಿ. ಇಲ್ಲ ಸಾಹೇಬ್ರೆ, ಚೆನ್ನಾಗಿದೆ ಅಂದ್ರೆ ಎಲ್ರೂ ನೋಡ್ತಾರೆ, ಆದ್ರೆ ಚೆನ್ನಾಗಿಲ್ಲ ಅಂದ್ರೆ ನಾನ್ ನೋಡ್ತೀನಿ. ಅದಕ್ಕೆ ಒಂದ್ಸಲ ಹಾಕೊಂಡ್ ಬನ್ನಿ. ಹಾ ಸರಿ. ಕಾವೇರಿ, ಕಾವೇರಿ, ಅಮ್ಮವ್ರೆ, ಕಾವೇರಿ. ಬರ್ತಾ ಇದೀನಿ. ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯ ಅಲ್ವಾ? ಇದು ನಿನಗ್ ಸರಿಯಾಗಿ ಮಾಡ್ತೀನಿ. ಕಾವೇರಿ, ನಿನ್ಗೆ ಪೃಥ್ವಿ ಕೊಟ್ಟಿರೋ ಡ್ರೆಸ್ ಬೇಕಾ? ಸರಿಯಾಗಿ ಮಾಡ್ತೀನಿ ಇರು. ಇದೇನು ಯಾರೂ ಇಲ್ಲ? ಅಮ್ಮೋರ್ಗ್ ಹೋಗ್ದಾಗ ಅನ್ಸ್ತು. ಅಯ್ಯೋ, ಮಯೂರಿ, ನಿಂಗ್ ತಲೆ ಕೆಟ್ಟಿದ್ಯಾ? ವಾಟರ್ ಅನ್ಕೊಂಡ್ ಹಾಕ್ತೆ ಪೃಥ್ವಿ. ವಾಟರ್ಗೂ ಆಯಿಲ್ಗೂ ವ್ಯತ್ಯಾಸ ಗೊತ್ತಿಲ್ವಾ ನಿನ್ಗೆ? ನಿನಗೆ ಮಯೂರಿಗೂ ಕಾವೇರಿಗೂ ಮಧ್ಯ ಇರೋ ವ್ಯತ್ಯಾಸ ಗೊತ್ತಿಲ್ಲ. ಮಯೂರಿ ಕೊಡ್ಬೇಕಾಗಿರೋ ಗಿಫ್ಟ್ನ ಕಾವೇರಿ ಕೊಟ್ಟಾಗ ಗೊತ್ತಾಗ್ಲಿಲ್ವಾ? ಅವಳು ನೀನ್ ಕೊಟ್ಟಿರೋ ಹಾಫ್ ಸ್ಯಾರಿನ ಉಟ್ಕೋಬೇಕಾ? ಉಟ್ಕೊಳಕ್ ಹೇಳು. ಕಾವೇರಿ, ಹೋಗ್ಲಿ ಬಿಡು, ಬಿಸಾಕದ್ನ. ಕಾವೇರಿ, ಕಾವೇರಿ, ಸಮಾಧಾನ ಮಾಡ್ಕೋ ಪ್ಲೀಸ್. ಅದಾಗಲ್ಲ ಸಾಹೇಬ್ರೆ. ಗಣಿ, ಅಕ್ಕನ ಒಳಗೆ ಕರ್ಕೊಂಡು ಹೋಗು.
ಅಕ್ಕ ಬಾ ಅಕ್ಕ, ಹೋ ಕಾವೇರಿ. ಬಾ ಅಕ್ಕ. ಅಕ್ಕ ಬಾ ಅಕ್ಕ. ಮಯೂರಿ, ನೀನ್ ಮಾಡಿದ ಕೆಲಸ ಒಂಚೂರು ಸರಿ ಇಲ್ಲ. ನಾನೇನ್ ಮಾಡ್ದೆ ಪೃಥ್ವಿ? ಬೆಂಕಿ ನಾರ್ಸೋದಿಕ್ಕೆ ನನ್ ಕೈಲಾದ ಪ್ರಯತ್ನ ನಾನ್ ಮಾಡ್ದೆ. ನಾನೇನೋ ಬೇಕು ಅಂತ ಮಾಡ್ತಿರೋ ತರ ಆಡ್ತಿದ್ಯಾ? ಅಷ್ಟಕ್ಕೂ ಇಲ್ಲಿ ಬಟ್ಟೆಗೆ ಬೆಂಕಿ ಹಚ್ಕೊಳಕ್ ಹೇಗ್ ಸಾಧ್ಯ? ನಾನ್ ಬಂದ್ ನೋಡ್ದಾಗ ಆಲ್ರೆಡಿ ಅದು ಬೆಂಕಿ ಹತ್ಕೊಂಡಿತ್ತು. ನನ್ನನ್ನೇ ಯಾಕೆ ಕೇಳ್ತಾ ಇದ್ಯಾ? ಆದ್ರೂ ಪೃಥ್ವಿ, ಇತ್ತೀಚೆಗೆ ನೀನು ಕಾವೇರಿ ಜೊತೆ ತುಂಬಾ ಓವರ್ ಆಗಾಡ್ತಿದ್ಯಾ. ಏನ್ ಮಾತಾಡ್ತಾ ಇದೀಯ ಮಯೂರಿ? ಪೃಥ್ವಿ, ನೀನು ಕಾವೇರಿಗೆ ಇಲ್ದೇ ಇರೋ ವ್ಯಾಲ್ಯೂ ಎಲ್ಲ ಕೊಡ್ತಾ ಇದ್ಯಾ. ತಲೆ ಮೇಲೆ ಕೂರಿಸ್ಕೊತಾ ಇದ್ಯಾ ಅನಿಸ್ತಾ ಇದೆ. ಅದ್ರಲ್ಲಿ ಏನ್ ತಪ್ಪಿದೆ ಮಯೂರಿ? ಕಾವೇರಿಯಿಂದ ಈ ಮನೆಗೆ ತುಂಬಾನೇ ಸಹಾಯ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಾಣ ಕಾಪಾಡಿದಾಳೆ. ಅಲ್ಲ, ಅವಳು ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ನನ್ನ ಪ್ರಾಣ ಕಾಪಾಡಿದಾಳೆ. ಅಂತ ಕಾವೇರಿಗೆ ಎಷ್ಟೇ ವ್ಯಾಲ್ಯೂ ಕೊಟ್ರು ಅದು ಕಡಿಮೆನೆ. ಛೇ, ಅಮ್ಮ ಅಮ್ಮ ಏನಾಯ್ತಮ್ಮ? ಕಣ್ಣು ಕುರುಡಾಗಿದ್ಯಾ? ನಿಮ್ಮಮ್ಮ ಏನ್ ಕೆಲಸ ಮಾಡಿದಾಳು ನೋಡು. ಇಷ್ಟು ಒಳ್ಳೆ ಸೀರೆ ಮೇಲೆ ಅರ್ಶನ ನೀರ್ ಚೆಲ್ಬಿಟ್ಲು. ಕ್ಷಮಿಸಿ ಅಮ್ಮವ್ರೆ, ಕೈ ಜಾರಿ ಬಿದ್ಬಿಡ್ತು. ಪ್ರತಿದಿನ ನೀವು ತಪ್ಪ ಮೇಲೆ ತಪ್ಪು ಮಾಡ್ತಾ ಹೋಗ್ತಿದ್ರೆ ಅದನ್ನೆಲ್ಲ ಕ್ಷಮಿಸೋದಕ್ಕೆ ನಾನೇನಿಲ್ಲಿ ಆಶ್ರಮ ನಡೆಸ್ತಾ ಇಲ್ಲ. ಇನ್ನೊಂದ್ಸಾರಿ ಹೀಗಾಗದೆ ಇರೋ ಹಾಗೆ ನೋಡ್ಕೋತೀನಮ್ಮ, ಕ್ಷಮಿಸಿ. ಇನ್ನೊಂದ್ಸಲ ಏನಾದ್ರೂ ಹೀಗ್ ನಡೆದ್ರೆ ಪ್ರಾಣನೇ ತೆಗೆದ್ಬಿಡ್ತೀನಿ. ಮೊದಲು ಒರ್ಸು. ಏನಂಟಿದು? ಬೈ ಮಿಸ್ಟೇಕ್ ಆಯ್ತು ಅಂತ ಹೇಳ್ತಾ ಇದ್ದಾರಲ್ವಾ, ಬಿಡ್ಬಹುದಲ್ವಾ? ಬೇರೆ ಸೀರೆ ಉಟ್ಕೊಂಡ್ರೆ ಸರಿ ಹೋಗುತ್ತಲ್ವಾ? ಏನ್ ಪೃಥ್ವಿ ನೀನು? ಅವ್ರ ಆತರ ಮಾಡ್ತಿದ್ರೆ ಅವ್ರನ್ನ ವಹಿಸ್ಕೊಂಡ್ ಬರ್ತಾ ಇದ್ಯಾ? ಪೃಥ್ವಿ, ನಿನ್ಗವ್ರ ಮೇಲೆ ಅಷ್ಟೊಂದ್ ಕಾಳಜಿ ಇದ್ರೆ ಗೇಟ್ ಹತ್ರ ಖಾಲಿ ಜಾಗದಲ್ಲಿ ಅವ್ರಿಗೋಸ್ಕರ ಒಂದ್ ದೇವಸ್ಥಾನ ಕಟ್ಟು, ಪೂಜೆ ಮಾಡ್ಕೊ, ಭಜನೆ ಮಾಡ್ಕೊ. ಅದನ್ ಬಿಟ್ಟು ನನ್ನ ಎದುರುಗ ಅವ್ರನ್ನ ವಹಿಸ್ಕೊಂಡ್ ಬರ್ಬೇಡ. ಕ್ಲೀನ್ ಮಾಡು ಬೇಗ. ಅಮ್ಮ, ನಾನ್ ಸರಿ ಮಾಡ್ತೀನಿ ಇರು. ಹಾ ಬೇಡಮ್ಮ, ನಾನ್ ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಅದ್ ಹಾಗಲ್ಲಮ್ಮ. ಏ ಸಾಕ್ ನಿಲ್ಸಿ. ಮೊದ್ಲು ಕ್ಲೀನ್ ಮಾಡಿ. ಮಾಡು, ನೀಟಾಗಿ ಮಾಡು. ನನ್ ಮಗಳಾಗೆ ಇದನ್ನೆಲ್ಲ ಮಾಡ್ತಿದೀಯ ಅಂತ ಎಲ್ರು ಅನ್ಕೋತಿದ್ರೆ
ನನಗ್ ಮಾತ್ರ ರಾಜವಂಶದ ವಾರಸ್ದಾರಳು ನನಗೋಸ್ಕರ ಇದನ್ ಮಾಡ್ತಿದ್ದಾಳೆ ಅಂತ ತುಂಬಾ ನೋವಾಗ್ತಿದೆ ಅಮ್ಮ. ನನ್ ಕೈಲಿ ಏನೂ ಮಾಡಕ್ಕಾಗ್ತಿಲ್ಲ. ಆ ದೇವ್ರ ನನ್ ಬಾಯಿ ಕಟ್ ಹಾಕಿದಾನೆ. ನೀನೇ ಈ ಮನೆ ವಾರಸ್ದಾರಳು ಅಂತ ಆ ದೇವ್ರ ಅದ್ ಯಾವಾಗ ಹೇಳಿಸ್ತಾನೋ. ಹಲೋ, ಆ ಚಪ್ಲಿನ ಯಾರು ತೊಳಿತಾರೆ? ಮಯೂರಿ, ನೀನ್ ಮಾಡ್ತಿರೋದು ಸರಿ ಇಲ್ಲ. ಯಾಕೆ ನೀವೆಲ್ಲ ಈ ತರ ಬಿಹೇವ್ ಮಾಡ್ತಾ ಇದ್ದೀರಾ?